ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಏನು ವಿಡಿಯೋ ಮಾಡೋಣ ಅಂತ ಬಂದರೆ, ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಈ ಬಗ್ಗೆ ಮಾತಾಡೋದೇ ಬೇಡ, ನಮ್ಮ ಡೈಲಿ ರೊಟೀನಿಗೆ ಬರೋಣ, ನಾವು ಡೈಲಿ ರೊಟೀನ್ ಮಾಡೋದು ತೋರ್ಸೋಣ ಅಂತಂದರೆ ಯಾರಾದರೂ ಒಬ್ಬೊಬ್ರು ಕಮೆಂಟ್ ಮಾಡ್ತಾನೆ ಇರ್ತಾರೆ. ಏನಾದರೂ ಕೆಟ್ಟದಾಗೆಲ್ಲ ಯಾರೋ ಒಬ್ಬರು ಕಮೆಂಟ್ ಮಾಡೋರೆ, ಸೀರೆ ಬಿಸ್ನೆಸ್ ಮಾಡೋದನ್ನ ತೋರಿಸಿದ್ರೆ ಮಾತ್ರ ನೋಡ್ತಾರಂತೆ. ನಾವು ಹೂವು ಕಟ್ಟೋದನ್ನ ಏನಕ್ಕೆ ತೋರಿಸ್ತೀರಾ, ಹೂವು ಕಟ್ಟೋದನ್ನೆಲ್ಲ ಏನಕ್ಕೆ ತೋರಿಸ್ತೀರಾ ಅಂತೆಲ್ಲ ಅಂತಾರೆ. ನಮ್ಮ ವಿಡಿಯೋ ನಮ್ಮ ಬಿಸ್ನೆಸ್ ಅದೇ, ನಾವು ಹೂವು ಕಟ್ಟೋದೇ ನಾವು ತೋರಿಸ್ಬೇಕು. ಅವ್ರ ಬಿಸ್ನೆಸ್ಸು ಸೀರೆ ಮಾರೋದು, ಅವ್ರು ತೋರಿಸ್ತಾರೆ, ಅವ್ರು ತೋರಿಸಿದ್ರೆ ಮಾತ್ರ ನೋಡ್ತೀರಾ. ನಾವು ಹೂವು ಕಟ್ಟೋದು ಮಾತ್ರ ತೋರಿಸಿದ್ರೆ ನೋಡಬೇಡಿ, ನಿಮಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ. ಏನಕ್ಕೆ ನೋಡ್ತೀರಾ? ನಾವು ಹೂವು ಕಟ್ಟೋದೇ ತೋರಿಸೋದು, ನಾವು ಮಾಡೋ ಬಿಸ್ನೆಸ್ ಬಗ್ಗೆನೇ ತೋರಿಸೋದು. ನೋಡೋಕ್ಕೆ ಇಷ್ಟ ಇದ್ದರೆ ನೋಡಿ, ಆ ಥರ ಎಲ್ಲ ಕಮೆಂಟ್ ಮಾಡಬೇಡ್ರಿ. ನೀವು ಕರೆಕ್ಟಾಗಿ ಮಾತಾಡ್ರಿ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ. ನಾನು ಕರೆಕ್ಟಾಗೇ ಮಾತಾಡಿರೋದು, ನಾನೇನು ತಪ್ಪೆಲ್ಲ, ನಾನೇನು ಮಾತೇ ಆಡಿಲ್ಲ. ಇನ್ನೊಂದೇನು ಅಂತಂದರೆ, ಬಿಸ್ನೆಸ್ ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ದುಡ್ಡು ಮಾಡ್ತಾರಂತೆ. ನಾವು ಹೂವು ಕಟ್ಟೋದನ್ನೆಲ್ಲ ಏನಕ್ಕೆ ತೋರಿಸ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ನನ್ನ ಬಿಸ್ನೆಸ್ಸೇ ಅದು, ಹೂವು ಕಟ್ಟೋದು. ನಮ್ಮ ಅಂಥವ್ರನ್ನೆಲ್ಲ ಬೇಕಾದಷ್ಟು ಜನ ನೋಡೋರಂತೆ. ಯಾರೋ ಕಮೆಂಟ್ ಮಾಡೋರೆ, ಅದು ಕಮೆಂಟಲ್ಲಿ ನಮ್ಮಮ್ಮ ಏನು ಮಾಡ್ತಾರೆ ಅಂತಂದರೆ, ಬ್ಯಾಡ್ ಕಮೆಂಟ್ ಬಂದಿದ್ದ ತಕ್ಷಣ ಓದ್ಬಿಟ್ಟು ಡಿಲೀಟ್ ಮಾಡಿಬಿಡ್ತಾರೆ. ನಾನು ಹೇಳ್ತೀನಿ, ಆ ಥರ ಎಲ್ಲ ಮಾಡಬೇಡ, ಏನಕ್ಕೆ ಬ್ಯಾಡ್ ಕಮೆಂಟ್ಸ್ ನೋಡಲಿ ಜನರೆಲ್ಲ ಅಂತ ಹೇಳ್ತಿರ್ತೀನಿ ನಮ್ಮಮ್ಮ. ಆದ್ರೂ ಆ ಥರ ಎಲ್ಲ ಕಮೆಂಟ್ಗಳನ್ನೆಲ್ಲ ಇಕ್ಕೊಂಬೇಡ, ಡಿಲೀಟ್ ಮಾಡಿ ರಿಮೂವ್ ಮಾಡಿಬಿಡ್ತಾರೆ ನಮ್ಮಮ್ಮ ಕೂತ್ಕೊಂಡು. ನಾನು ಓವರ್ ಆ್ಯಕ್ಟಿಂಗ್ ಮಾಡ್ತೀನಂತೆ. ಹೌದಾ? ನಾನು ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ? ಕಮೆಂಟ್ ಮಾಡಿ. ಬೆಳೆಯೋದು ನಾವು ಹುರ್ಕೊಂತೀವಿ, ನಮ್ಮಮ್ಮ ಬೆಳೆಯೋದು ನೋಡಿ ನಾವು ಹುರ್ಕೊಂತೀವಂತೆ. ನಾವು ಬೆಳೆದ್ರೆ ಅವ್ರು ಏನು ನಮಗೇನು ಕೊಡ್ತಾರ ಹುರ್ಕೊಳಕ್ಕೆ? ಯಾಕೆ ಹುರ್ಕೊಳೋಣ? ಅವ್ರು ಬೆಳೀಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಒಬ್ಬರು ಬೆಳೀತವ್ರೆ ಅಂತ ನೋಡಿ ಖುಷಿ ಪಡ್ರಿ. ಹುರ್ಕೊಳಕ್ಕೆಲ್ಲ ನಾನು ಹುರ್ಕೊಳೋದೆಲ್ಲ ಸೀನೇ ಇಲ್ಲ ನನ್ನ ಹತ್ರ. ಏನಕ್ಕೆ ಹುರ್ಕೊಳೋಣ? ಅವ್ರು ಬೆಳೀತಾವ್ರೆ, ಇಬ್ರು ಜಗಳ, ಮೂರನೇರಿಗೆ ಲಾಭ ಅಂತೆ. ಏನು ಲಾಭ? ಅವ್ರ ಹತ್ರ ಎಲ್ಲ ಏನಕ್ಕೆ ಅನ್ಬೇಕಿತ್ತು? ಅಂದಿರೋದಕ್ಕಿಂತನೇ ನಾನು ವಿಡಿಯೋ ಮಾಡಿ ಹಾಕಿರೋದು. ಅವ್ರು ಅನ್ಬಾರ್ದಿತ್ತು. ಚಿಕ್ಕ ಯೂಟ್ಯೂಬರ್ ಅಂತ ಅಂದವ್ರೆ. ಅವರು ಸೀರೆ ತಗೊಂಡಿರೋ ಕಚಡ ಯೂಟ್ಯೂಬರ್, ಕಿತ್ತೋದೋಳು ಅಂತೆಲ್ಲ ಅಂದವ್ರೆ. ಈ ಥರ ಎಲ್ಲ ನಾನು ಮಾತಾಡೋದೇ ಇಲ್ಲ, ಇಲ್ಲೇ ಮಾತಾಡ್ತಿರೋದು. ಇಷ್ಟೊಂದು ಕಚ್ಚಡವಾಗೆಲ್ಲ ನಾನು ಮಾತಾಡೋಲ್ಲ. ಏನಕ್ಕೆ ಅನ್ಬೇಕಿತ್ತು? ಅದನ್ನೆಲ್ಲ ಅನ್ಬಾರ್ದು. ಒಬ್ರು ಪಬ್ಲಿಕಲ್ಲಿ ಮಾತಾಡ್ತಿದ್ದೀವಿ ಅಂತ ಓದ್ಬಿಗಲ್ಲಿ ನಾನು ಕರೆಕ್ಟಾಗಿ ಮಾತಾಡಲ್ವ? ಓದ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀವಿ ನಾವು, ಪಬ್ಲಿಕಲ್ಲೆಲ್ಲ ಯಾವ ಥರ ಮಾತಾಡಬೇಕು ಅನ್ನೋದ. ನಾನು ಕರೆಕ್ಟಾಗೇ ಮಾತಾಡಿದ್ದೀನಿ. ಕರೆಕ್ಟಾಗಿ ಮಾತಾಡೋದು ನೀನು ಕರೆಕ್ಟಾಗಿ ಮಾತಾಡು ಅಂತ ಹೇಳಿ ಕರೆಕ್ಟಾಗೆ ನಾನು ಮಾತಾಡೋದು. ಒಂಚೂರು ತಲೆಯಲ್ಲಿ ಪ್ರಜ್ಞೆ ಇಟ್ಕೊಂಡು ಕೇಳಿಸ್ಕೊಂಡು ನಾನು ಯಾವ ಥರ ಮಾತಾಡ್ತೀನಿ ಅನ್ನೋದನ್ನ. ಏನಕ್ಕೆ ಆ ಥರ ಎಲ್ಲ ಕರೆಕ್ಟಾಗಿ ಮಾತಾಡು ಅಂತ ಹೇಳೋದು? ಅವರು ಸಾರಿ ಕೇಳಲ್ವಂತೆ. ಏನಕ್ಕೆ ಕೇಳ್ರಿ? ಅವ್ರಿಗೆ ಸಾರಿ ಕೇಳೋಕೆ ಮುಖ ಇಲ್ಲ. ಈ ಥರ ಎಲ್ಲ ಅಂದಿದ್ದೀನಲ್ಲ, ಹೆಂಗೆ ಸಾರಿ ಕೇಳಿ ನಾನು ಯೂಟ್ಯೂಬಲ್ಲಿ ಹೋಗಿ ಎಲ್ಲರೂ ಹಾಕೊಂಡು ಮಾಡ್ತವ್ರೆ. ಹೆಂಗೆ ನಾನು ಸಾರಿ ಕೇಳೋದು? ಒಂಚೂರು ಮನ ಮರ್ಯಾದಿ ಅನ್ನೋದಿದ್ದು ಮುಖನೇ ಇಲ್ಲ ಅವಳಿಗೆ ಸಾರಿ ಕೇಳೋಕೆ. ಯೂಟ್ಯೂಬಲ್ಲಿ ಸುಮ್ಮನೆ ಹಾಕ್ಬೇಕು. ಅವ್ರು ಯಾರ್ಯಾರೋ ಅವ್ರ ಜೊತೆ 66,000 ಏನೋ ಸಬ್ಸ್ಕ್ರೈಬರ್ ಆಗೋರೆ. ಅವರು ಸುಮ್ಮನೆ ಅವಳನ್ನ ಮೆಚ್ಚಬೇಕಲ್ಲ ಅನ್ನೋದಕ್ಕೆ ಏನೇನೋ ವೀಡಿಯೋ ಮಾಡಿ ದಿನ ಮಾಡೋದನ್ನ ವೀಡಿಯೋ ಹಾಕ್ತಾಳೆ. ಸಾರಿ ಕೇಳೋಕೆ ಮುಖ ಇಲ್ಲ. ನಾವೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ, ಈ ಥರ ಎಲ್ಲ ಯೂಟ್ಯೂಬಲ್ಲಿ ಹಾಕೋರೆ. ನಾನು ಸಾರಿ ಕೇಳೋದು, ಕೆಲಸ ಮಾಡ್ಬೇಕಂತೆ, ವಿಡಿಯೋ ಮಾಡ್ಬೇಕಂತೆ. ಯಾರೋ ಒಬ್ರು ಅಲ್ಲ ಕಣಮ್ಮ, ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ಅದೇನಂತಂದರೆ, ಏನು ಕಮೆಂಟ್ ಮಾಡಿದ್ರು ಹೇಳೋದು? ಅಮ್ಮ ರಿಮೂವ್ ಮಾಡಿಬಿಟ್ಟವ್ರೆ ಕಮೆಂಟ್. ಅದಕ್ಕೆ ಏನಂತ ರಿಪ್ಲೈ ಮಾಡಿದ್ರು ಅಂತಂದರೆ, ಯಾರೋ ಹೋಗಿ ಅವ್ರ ಮನೆ ಮುಸ್ರೆ ತಿಕ್ಕೊಂಡು ನೀನು ವಿಡಿಯೋ ಮಾಡಾಕು ಅಂತ ಕಮೆಂಟ್ ಮಾಡಿದರು. ನಾವ್ಯಾಕೆ ಹೋಗೋಣ ಅವ್ರ ಮನೆ ಮುಸ್ರೆ ತಿಕ್ಕಕ್ಕೆ? ನಮ್ಗೇನು ಅಂತದ್ದು? ನಾವು ಕಮೆಂಟ್ ಮಾಡಿದ್ದು ಯಾರೋ ಕಮೆಂಟ್ ಮಾಡಿದ್ರು. ಅವ್ರಿಗೆ ಹೇಳಿದ್ದು ಅವ್ರ ಮನೆ ಮುಸ್ರೆ ತಿಕ್ಕಿ ಹೋಗಿ ಅವ್ರ ವಿಡಿಯೋ ಮಾಡಿ ಹಾಕು ನೀನು ಅಂತ ಹೇಳಿದ್ದು. ನನಗಲ್ಲ ಹೇಳಿರೋದು, ಯಾರೋ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಹೇಳಿರೋದು. ಆಮೇಲೆ ಚಿಕ್ಕ ಯೂಟ್ಯೂಬರ್ ಏನಕ್ಕೆ ಸಾರಿ ಕೇಳಬೇಕು ಅಂತೆಲ್ಲ ಹಾಕಿದ್ದಾರೆ. ನಿಮ್ಮಂತವ್ರಿಗೆಲ್ಲ ಯಾಕೆ ಸಾರಿ ಕೇಳಬೇಕು ಅಂತ ಹಾಕೋರೆ. ನಮ್ಮಂತವ್ರು ನಮಗೇನು ಸಾರಿ ಕೇಳ್ರಿ ಅಂತ ನಾವೆಲ್ಲ ಹೇಳ್ತಾ ಇರೋದು. ಚಿಕ್ಕ ಯೂಟ್ಯೂಬರ್ ಅಂತ ಅಂದಿದ್ರಲ್ಲ, ಸಾರಿ ಕೇಳ್ರಿ. ಅವ್ರ ಫ್ಯಾಮಿಲಿಗೆ ಅಂದಿದ್ರಲ್ಲ, ಅದೊಂದು ಸಾರಿ ಕೇಳ್ರಿ.
ನಾವು ನಮಗೆ ಸಾರಿ ಕೇಳ್ರಿ ಅಂತ ಹೇಳ್ತಿಲ್ಲ. ನೀವು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತಂದರೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಯಾರ್ಯಾರು ಅವರಲ್ಲ ಅವರಿಗೆಲ್ಲ ಸಾರಿ ಕೇಳ್ರಿ ಅಂತ ನಾವು ಹೇಳ್ತಿರೋದು. ನಮಗೆ ಸಾರಿ ಕೇಳ್ರಿ ಅಂತ ನಾವು ಹೇಳ್ತಿಲ್ಲ. ಗೈಸ್ ಇನ್ನೊಂದು, ಅವರು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಅಷ್ಟೇ ಅಂತ ಅಂದಿರೋದು, ಇನ್ನೇನು ಅಂದಿಲ್ವಂತೆ ಅಂತ ಕಮೆಂಟ್ ಮಾಡೋರು ಯಾರೋ. ಹೌದಾ, ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಅಷ್ಟೇ ಅಂದಿರೋದು, ಅವ್ರನ್ನೆಲ್ಲ ಎಂತೆಂಥ ಕೆಟ್ಟ ಮಾಡ್ತಾರೆ ಎಲ್ಲ ಬೈದವ್ರೆ ಅನ್ನೋದು ನೋಡೇ ಇಲ್ವಾ ನೀವು? ಹೋಗಿ ಇನ್ನೊಂದ್ಸಲಿ ವಿಡಿಯೋ ನೋಡಿ. ಅದು 2.5 ಲಕ್ಷ ಜನ ನೋಡವ್ರೆ. 2.5 ಲಕ್ಷ ಜನ ನೋಡೋರು. ಕಣ್ಣಾಯ್ತೋ ಕಣ್ಣಿಲ್ವೋ, ನೋಡ್ತಾರ ನೋಡಲ್ವಪ್ಪ? ಆತರ ನೋಡ್ತೀರಾ ನೀವು? ಏನು ನಾವಿಬ್ರೆ ಅಂತೆ ಜಗಳ ಆಡ್ಕೊಂಡಿರೋದು, ಇಬ್ರು ಜಗಳ ಅಂತೆ, ಮೂರನೇವ್ರಿಗೆ ಲಾಭ ಅಂತೆ. ಮೂರನೇವ್ರಿಗೆ ಲಾಭ. ನಾವೇನಾರ ಹತ್ರ ಹೋಗಿ ಜಗಳ ಆಡಿದೀವ ಮೂರನೇವ್ರಿಗೆ ಲಾಭ ಅನ್ನಕ್ಕೆ? ಅವ್ರವ್ರು ಜಗಳ ಆಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಏನಕ್ಕೆ ಪಬ್ಲಿಕ್ ಅಲ್ಲಿ ಏನಕ್ಕೆ ಮಾಡ್ಬೇಕಿತ್ತು? ಪಬ್ಲಿಕ್ ಅಲ್ಲಿ ಮಾಡಬಾರ್ದಿತ್ತು, ಇಟ್ಕೊಬೇಕಿತ್ತು. ಪಬ್ಲಿಕ್ ಅಲ್ಲಿ 2.5 ಲಕ್ಷ ಜನಕ್ಕೆ ತೋರಿಸ್ಬಾರ್ದಿತ್ತು. ಆಮೇಲೆ ಕಚಡ ಯೂಟ್ಯೂಬರ್ ಅಂತ ಹಾಕ್ಬಾರ್ದಿತ್ತು, ಕಿತ್ತೋದವಳು ಅಂತ ಬ್ಲಾಗ್ ಅಲ್ಲಿ ಹೇಳ್ಬಾರ್ದಿತ್ತು. ಆತರ ಏನಕ್ಕೆ ಬ್ಯಾಡ್ ವರ್ಡ್ಸ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ಬೇಕು? ನಿಮ್ ಜಾಗ ನಿಮ್ಮ ಹತ್ರನೇ ಇಟ್ಕೊಬೇಕಿತ್ತು. ಪಬ್ಲಿಕ್ ಅಲ್ಲಿ ತರಕ್ ಏನಕ್ಕೆ ಬಿಟ್ರಿ? ಈ ತರ ಎಲ್ಲ ಕಮೆಂಟ್ ಮಾಡ್ತಿರಲ್ಲ ನೀವು. ಏನು ಹೋಗೆಲ್ಲ ಸಾಲ್ವ್ ಮಾಡ್ಬೇಕು ತಾನೆ. ಸೀರೆ ತೋರ್ಸೋದ್ ಅಷ್ಟೇ ಅಂತ ನೋಡ್ಬೇಕಿರೋದು. ಅವಳು ಯಾರೋ ಹೇಳ್ತಾಳೆ ಸೀರೆ ತಾಣದ್ ಮಾತ್ರ ಅವ್ರ ಬಿಸ್ನೆಸ್ ಅಂತೆ, ನಾವು ಹೂವು ಕಟ್ಟೋದೆಲ್ಲ ಯಾಕೆ ತೋರಿಸ್ತೀಯ ಅಂತಾಳೆ. ಇವಳು ಯಾರದು ನಮ್ಗೆ ಹೇಳಕ್ಕೆ? ಹೂವು ಕಟ್ಟೋದೇ ನನ್ ಬಿಸ್ನೆಸ್. ಅವ್ಳು ಸೀರೆ ಮಾಡ್ತಾರೆ, ಅವ್ಳು ಸೀರೆ ತೋರಿಸ್ತಾಳೆ. ನಾನು ಹೂವು ಕಟ್ಟೋದೇ ನನ್ ಬಿಸ್ನೆಸ್. ಹೋಗಿ ಸಖತ್ತಾಗಿರೋ ಸೀರೆ ಕೊಡ್ತಾಳೆ, ಸೂಪರ್ ಆಗಿರ್ತವೆ, ಹೋಗಿ ತಗೊಳ್ರಿ. ಎಷ್ಟ್ ಚೆನ್ನಾಗಿರ್ತಾವ ಗೊತ್ತಾ ಸೀರೆಗಳು ಮಾತ್ರ. ಸುಮ್ಮನೆ ಹೇಳ್ಬಾರ್ದು. ಹೆಂಗತ ಸೀರೆಗಳು ಇರ್ತಾವ ಗೊತ್ತಾ? ಒಂಚೂರು ವಿಡಿಯೋ ಮಾಡಿ. ನಮ್ಮಂತವ್ರನ್ನೆಲ್ಲ ನೋಡೋರಂತವ್ರು. ಎಷ್ಟ್ ಜನ ನೋಡಿದ್ದೆ ನಮ್ಮಂತವ್ರನ್ನ? ನಾನು ನೋಡಿದ್ದೀನಿ ನಿಮ್ಮಂತವ್ರನ್ನ. ನಾವು ಹೂವು ಕಟ್ಟಿದ್ರು ಸ್ವಾಭಿಮಾನವಾಗಿ ಬದುಕಿದೀವಿ. ಅವು ಸೀರೆ ಮಾರ್ಬಿಟ್ಟು 500 ರೂಪಾಯಿ ಸೀರೆ ಅಂತ ಹೇಳ್ಬಿಟ್ಟು 1000 ರೂಪಾಯಿ ಸೀರೆ ನೋಡಿದ್ದೀರಾ? ಒಂಚೂರು ಉಟ್ಕೊಂಡ್ರೆ ಎಷ್ಟು ತೆಳ್ಳಗಿರುತ್ತೆ ಸೀರೆ, ಸಖತ್ತಾಗಿರುತ್ತೆ ಸೀರೆ ಮಾತ್ರ. ಉಟ್ಕೊಂಡ್ರೆ ಹೋಗಿ ತಗೊಳ್ರಿ ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ಹೋಗಿ ಚೆನ್ನಾಗಿರೋ ಸೀರೆ ಸೂಪರ್ ಆಗಿರ್ತವೆ. ಅಲ್ಲ, ನಮ್ಗೆ ಸ್ವಾಭಿಮಾನವ್ರಿಗೆ ನಮಗೆ ಹೇಳ್ತಾರಲ್ಲ, ಅವಳು ಯಾವಳೋ ಹೇಳ್ತಾಳೆ ಹೂವು ಕಟ್ಕೊಳ್ಳೋದೆಲ್ಲ ತೋರಿಸ್ಬಾರ್ದಂತೆ. ಯಾಕೆ ತೋರಿಸ್ಬಾರ್ದು? ಅವಳು ಸೀರೆ ಮಾರೋದ್ ಮಾತ್ರ ತೋರ್ಸೋದ್ ನೋಡ್ತಾರೆ, ಹೂವು ಕಟ್ಟೋದ್ ಮಾತ್ರ ತೋರ್ಸೋದ್ ನೋಡ್ಬಾರ್ದಂತೆ. ಎಂತೆಂತ ಜನಗಳವ್ರಪ್ಪ ಯಪ್ಪ. ಇಷ್ಟಿಷ್ಟೂ ಇದ್ ಮಾಡ್ತಾರೆ. ಅವ್ರು ಮಾಡೋದ್ ತಪ್ಪಲ್ಲ, ಅವ್ರು ಅಂದಿರೋದು ಅವ್ರು ಏನೋ ಒಂದೇ ಇಲ್ವಂತೆ. ಒಬ್ಬ ಸಾರಿ ಕೇಳಲ್ವಂತೆ. ನಮ್ಗೇನ್ ಸಾರಿ ಸಾರಿ ಕೇಳೋದು ಮುಖ ಒಂಚೂರು ಮರ್ಯಾದೆ ಅನ್ನೋದು ಉಳಿಸ್ಕೊಂಡಿರ್ಬೇಕು. ಒಂದು ಒಬ್ರತನಾದ್ರು ನೀನ್ ಹಿಂಗೆ ಅನ್ನಿಸ್ಕೊಬಾರ್ದು. ಒಂಚೂರು ಮರ್ಯಾದೆ. ಈಗ ನಾವು ವಿಡಿಯೋ ಹಾಕಿರೋದ್ರಲ್ಲಿ ಈಗ 100ಕ್ಕೆ 98% ಎಲ್ಲ ವ್ಲಾಗ್ ಅಲ್ಲಿ ಚೆನ್ನಾಗಿ ನೀವು ಚೆನ್ನಾಗಿ ಮಾತಾಡಿದೀರಾ ಪುಟ್ಟಿ ಅಂತ ಎಷ್ಟು ಚೆನ್ನಾಗಿ ಎಲ್ಲ ಕಮೆಂಟ್ ಮಾಡವ್ರೆ. ಯಾರೋ ಇನ್ನೊಂದು 2% ಅಷ್ಟೇ ಏನು ಅವ್ರ ಬಗ್ಗೆ ಮಾತಾಡ್ತೀಯ ಅಂತ ಅವ್ರ ಇರ್ತಾರಲ್ಲ, ಅವ್ರ ಕಡೆ ಇಷ್ಟ ಆಗೋರು ಸೀರೆ ತಗೊಂಡವ್ರು ಇರ್ತಾರಲ್ಲ, ಅವರು ಆತರ ಹೇಳೋದು. ಎಂತೆಂತ ಜನಗಳವ್ರಪ್ಪ ಯಪ್ಪ. ನೀವು ಅವರು ಸಬ್ಸ್ಕ್ರೈಬರ್ಸ್ ಆಗಿದ್ರು ಬಂದು ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ, ಅವ್ರ ವಿಡಿಯೋಸ್ ಚೆನ್ನಾಗಿರುತ್ತೆ, ಇವ್ರ ಬಗ್ಗೆ ನಿಮ್ಗೆ ಅವ್ರು ಇಷ್ಟ ಆಗಿರ್ತಾರೆ, ಅವ್ರ ವಿಡಿಯೋ ಇಷ್ಟ ಆಗಿರುತ್ತೆ. ನಾವು ಅವ್ರ ಬಗ್ಗೆ ಈ ಥರ ಎಲ್ಲ ಕಚಡವಾಗಿ ಮಾತಾಡ್ತೀವಲ್ಲ ಅನ್ನೋದು ನೀವು ಬಂದು ನಮ್ಮ ವಿಡಿಯೋದಲ್ಲಿ ಕಮೆಂಟ್ಗಳು ಹಾಕ್ತೀರಾ. ಅವ್ರ ಯೂಟ್ಯೂಬರ್ಸ್ ಅವ್ರ ವಿಡಿಯೋದಲ್ಲಿ ಏನ್ ಗೊತ್ತೇನಮ್ಮ, ಕಮೆಂಟ್ ಅಲ್ಲಿ ಚೆನ್ನಾಗಿ ಮಾತಾಡಿ, ನಾವು ಏನು ಕೆಟ್ಟದಾಗೆಲ್ಲ ಮಾತಾಡಿಲ್ಲ ಅಂದ್ರೂ ನೀವು ಈ ಥರ ಎಲ್ಲ ಕಮೆಂಟ್ ಹಾಕ್ತೀರಾ. ಅವ್ರ ವಿಡಿಯೋದಲ್ಲಿ ಕಿತ್ತೋದವಳು ಅಂಥವಳು ಇಂಥವಳು ಎಲ್ಲ ಅಂತ ಅಂದಿದಾರಲ್ಲ, ಅವ್ರ ವಿಡಿಯೋದಲ್ಲಿ ಏನಕ್ಕೆ ಈ ಥರ ಎಲ್ಲ ಅಂತೀರಂತ ನೀವು ಕಮೆಂಟ್ ಹಾಕ್ಬೋದು ತಾನೆ. ಕಮೆಂಟ್ ಏನ್ ಗೊತ್ತಾ, ಆ ಕಮೆಂಟ್ ಆಫ್ ಮಾಡೋರಲ್ಲ, ಬೇರೆಯವ್ರು ರಿಪ್ಲೈ ಮಾಡೋರಲ್ಲ, ಆ ಕಮೆಂಟ್ ಕೂಡ ಆಫ್ ಮಾಡೋರು. ಅವ್ರು ರಿಟರ್ನ್ ಮಾಡಿರ್ತಾರಲ್ಲ, ಈ ಕಮೆಂಟ್ ಮಾಡಿರೋದಕ್ಕೆ ರಿಪ್ಲೈ ಮಾಡಿರ್ತಾರಲ್ಲ, ಆ ರಿಪ್ಲೈನು ಆಫ್ ಮಾಡೋರೆ. ಒತ್ತಿ ನೋಡಕ್ಕೆ ಕಾಣೋದೇ ಇಲ್ಲ. ನೋಡಿ, ಅದೇ ಭಯ ಅನ್ನೋದು. ಅದನ್ನೇ ಸಾರಿ ಕೇಳಕ್ಕೆ ಮುಖ ಇಲ್ಲ. ಒಂಚೂರು ಮಾನ ಮರ್ಯಾದೆ ಇರಬೇಕು, ಉಳಿಸ್ಕೊಂಡಿರ್ಬೇಕು ಒಂಚೂರಾದ್ರೂ. ಮಾತಾಡ್ತೀವಿ ಬಾಯಿ ಐತೆ ಅಂತ ಹೆಂಗೋ ಅಲ್ಲ ಮಾತಾಡೋದು. ಚೂರು ಮಾತಾಡ್ರಿ. ನಾನು ಮಾತಾಡ್ತೀನಿ, ಮಾತಾಡಲ್ಲ ಅಂತ ನಾನು ಹೇಳಲ್ಲ. ಒಂಚೂರು ಮಾತಾಡೋದ್ರ ಒಂಚೂರು ನಿಗಾ ಇಟ್ಕೊಂಡು ಮಾತಾಡಿ. ಅವ್ರು ಯಾರೋ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡೋರೆ. ಏನಂತ ಗೊತ್ತಾ, ನಿಮ್ಮ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸಿದೀರಾ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಒಳ್ಳೆ ಬುದ್ಧಿ ಕಲ್ಸವ್ರೆ. ಎಷ್ಟು ನೋಡ್ರಿ, ಈ ತರ ಅನಿಸ್ಕೊಬೇಕು. ನೋಡ್ರಿ, ನಮ್ಮ ಅಮ್ಮ ಎಷ್ಟು ಖುಷಿ ಪಡ್ತಾರಲ್ವ ನಮ್ಮ ಅಪ್ಪ ಅಮ್ಮ ಆ ಥರ ಕಮೆಂಟ್ ಮಾಡಿದಾಗ, ಒಳ್ಳೆ ಬುದ್ಧಿ ಕಲ್ಸಿದೀರಾ ಅಂದಾಗ. ನಿಮ್ಮ ಅಪ್ಪ ಅಮ್ಮ ನೀನ್ ಎತ್ತಿದ್ಕು ಸಾಕಾಯ್ತು ಬಿಡಮ್ಮ ಪುಟ್ಟಿ ಅಂತ ಕಮೆಂಟ್ ಮಾಡೋರೆ. ಎಷ್ಟು ಖುಷಿ ಆಗುತ್ತಲ್ವಾ? ಅದೇ ಥರ ನೀವು ಹೋಗಿ ಅವ್ರ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತೀರಾ. ಅವಳು ಅಪ್ಪ ಅಮ್ಮನ ಹತ್ರ ಅದ್ರ ಬಗ್ಗೆ ಮಾತಾಡಬಾರ್ದು. ಹೌದಾ? ಸರಿ.
ಹಂಗೆಲ್ಲ ಮಾತಾಡಬಾರ್ದು. ಬೇರೆಯವ್ರದ್ದೆಲ್ಲ ನಮ್ಗೆ ಯಾಕೆ, ನಮ್ದು ಏನಾಯ್ತು ಅಷ್ಟು ಮಾತ್ರ ಮಾತಾಡ್ಬೇಕು. ಅವ್ರು ಕಮೆಂಟ್ ಮಾಡಿರೋದಕ್ಕೆ ಅಷ್ಟೇ ನಾವು ಉತ್ತರ ಕೊಡ್ತಾ ಇರೋದು. ಬೇರೆಯವ್ರ ಬಗ್ಗೆ ಅವ್ರ ಅಪ್ಪ ಅಮ್ಮನ ಕತೆ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ. ಅವ್ರ ಇಷ್ಟ, ಅವ್ರು ಏನಾದರೂ ಮಾಡ್ತಾರೆ. ಸಾರಿ ಅವ್ರ ಅಪ್ಪ ಅಮ್ಮ ವಿಷಯ ತರಬಾರ್ದಿತ್ತು ವಿಡಿಯೋದಲ್ಲಿ. ಸಾರಿ. ಇದು ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ. ಕಮೆಂಟ್ಗಳು ನೋಡಿದಾಗ ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿರ್ತೀರಾ. ಒಬ್ಬೊಬ್ರು ಅವ್ರ ಮನೆಗೆ ಹೋಗಿ ಮೊಸರೆ ತಿಕ್ಕು, ಅದನ್ನು ವಿಡಿಯೋ ಮಾಡು ಎಲ್ಲ ಕಮೆಂಟ್ ಮಾಡಿರ್ತೀರಾ. ಒಳ್ಳೊಳ್ಳೆ ಕಮೆಂಟ್, ಎಷ್ಟು ಚೆನ್ನಾಗಿ. ಒಂದು 139 ಕಮೆಂಟಲ್ಲಿ ಒಂದು 5 ಕಮೆಂಟ್ ಅಷ್ಟೇ ಬ್ಯಾಡ್ ಕಮೆಂಟ್ ಹಾಕಿರೋದು. ಒಂದು 5 ಅದೆಲ್ಲ ನೀವು ಚೆನ್ನಾಗಿ ಮಾತಾಡಿದ್ದೀರಾ ಡೈಲಿ ವ್ಲಾಗ್ ಹಾಕು, ಜಾಯಿನ್ ಆಗಿ ಲೈವ್ ಮಾಡು ಅಂತ ಎಲ್ಲ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇಷ್ಟರಲ್ಲೇ ಲೈವ್ ಬರ್ತೀನಿ. ನಮ್ಮಮ್ಮ ಬೇಡ ಅಂತವ್ರೆ. ನೋಡೋಣ ಇಷ್ಟರಲ್ಲೇ ನೆಕ್ಸ್ಟ್ ಮಂತಲ್ಲೇ ಯಾವಾಗಾದ್ರೂ ಲೈವ್ ಬರ್ತೀನಿ. ನಾನು ಲೈವ್ ಬರಾಗ ಒಂದೇ ಮುಂಚೆ ಹೇಳಿರ್ತೀನಿ, ಲೈವ್ ಬರ್ತೀನಿ ನಾನು. ಒಬ್ರು ಇವತ್ತು ಕಮೆಂಟ್ ಮಾಡಿದರು ಲೈವ್ ಬನ್ನಿ ಅಂತ. ಬರ್ತೀನಿ ಲೈವಿಗೆ ನಾನು. ಇಷ್ಟನ್ನ ಏನ್ ಗೊತ್ತಾ, ನಮ್ಮ ವ್ಯೂಸ್ಗೋಸ್ಕರ ಕಮೆಂಟ್ ಮಾಡ್ತೀಯಾ, ಎಲ್ಲರೂ ನೋಡ್ಲಿ ಅಂತ. ಇದೆಲ್ಲ ನೋಡ್ಬೇಕಂತ ತಾನೆ ನಾವು ಹೇಳ್ತಿರೋದು. ವಿಡಿಯೋ ಮಾಡ್ತೀಯಾ ಅನ್ನೋದು ವ್ಯೂಸ್ಗೋಸ್ಕರ. ಅಮ್ಮ ಒಂಥರ ಬೇರೆ ಕಮೆಂಟ್ ಬಂದ್ಬಿಟ್ರೆ ಡಿಲೀಟ್ ಮಾಡ್ಬಿಡ್ತಾರೆ ನಮ್ಮಮ್ಮ. ಏನ್ ಗೊತ್ತಾ, ಯಾರು ನೋಡಿದ್ರೆ ಅದಕ್ಕೆ ಇನ್ನೊಂಥರ ಕೆಟ್ಟ ಕಮೆಂಟ್ ಹಾಕ್ತಾರೆ. ಆ ತರ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾವ್ ಯಾರು ಇಲ್ಲಿ ಅಕ್ಕಪಕ್ಕದಲ್ಲೂ ಅಷ್ಟೇ ನಮ್ಮನ್ನ ಯಾರು ಏನೋ ಅಂದಿಲ್ಲ, ಆ ತರ ಎಲ್ಲ ಅನ್ನಲ್ಲ. ಆ ತರ ಎಲ್ಲ ಮಾತಾಡಲ್ವಲ್ಲ, ನಮ್ಗೆ ಆ ತರ ಎಲ್ಲ ಇಷ್ಟ ಆಗಲ್ಲ. ಸುಮ್ನೆ ಬೇರೆಯವ್ರ ಹತ್ರ ಎಲ್ಲ ನಾವ್ಯಾಕೆ ಅನ್ಸ್ಕೊಬೇಕು. ಇರೋದನ್ನ ಹೇಳಿರತ್ತಾನೆ, ಇಲ್ದಿದ್ದೆಲ್ಲ ನಾವೇನು ಹೇಳಿಲ್ಲ, ಇರೋದನ್ನೇ ಹೇಳಿರೋದು. ಸತ್ಯ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸುಳ್ಳು ಹೇಳಿ ನೋಡಾಗ ಆ ತರ ಕಚಡ, ಹಂಗೆ ಹಿಂಗೆ ಕಿತ್ತೋದವಳು ಅಂತ ಕೆಟ್ಟಾಗ ಅಂದ್ರೆ ಕಮೆಂಟ್ ಮಾಡ್ತಾರಲ್ಲ ಅದು ಅವರಿಗೂ ಅನ್ವಯಿಸುತ್ತೆ. ಕಮೆಂಟ್ ಮಾಡ್ತಾರಲ್ಲ ಅವರು, ನಮಗೆ ಕೆಟ್ಟಾಗ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಅದು ಅನ್ವಯಿಸುತ್ತೆ. ಕರೆಕ್ಟಾಗಿ ಕಮೆಂಟ್ ಮಾಡಿರೋರು, ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿರೋರು, ಎಷ್ಟೊಂದು ಜನ ಕಮೆಂಟ್ ಮಾಡೋರೆ, ಅವ್ರಿಗೆ ಅನ್ವಯಿಸುತ್ತೆ. ಏನ್ ಗೊತ್ತಾ, ಕೆಟ್ಟಾಗ ಕಮೆಂಟ್ ಮಾಡ್ತಾರಲ್ಲ ಅದು ಅವರಿಗೆ ಅನ್ವಯಿಸೋದು. ಅವಳು ಮಾತಾಡೋಳಲ್ಲ ಕೆಟ್ಟಾಗಿ, ಅದು ಅವಳಿಗೆ ಅನ್ವಯಿಸೋದು. ಈ ತರ ಎಲ್ಲ ಮಾತಾಡ್ಬಾರ್ದು ಮಕ್ಳವರು. ನನ್ನ ವಾಯ್ಸೇ ಚೇಂಜ್ ಆಗೋಯ್ತು. ಅವರು ಆ ಥರ ಎಲ್ಲ ಮಾತಾಡಬಾರ್ದಿತ್ತು ಮಕ್ಕಳು ವಿಷಯ ತರಲೇಬಾರ್ದಿತ್ತು ವಿಡಿಯೋದಲ್ಲಿ. ಎಲ್ಲ ವಿಡಿಯೋದಲ್ಲಿ ಇದನ್ನೇ ಹೇಳೋಕ್ಕಾಗಲ್ಲ. ಈ ವಿಡಿಯೋ ಹಾಕಿದ್ರು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿರೋ, ಎಷ್ಟು ಜನ ಬೇರೆ ಬೇರೆ ತರ ಕಮೆಂಟ್ಗಳು ಅವ್ರದ್ದೆಲ್ಲ ಏನ್ ಗೊತ್ತೇನಮ್ಮ, ಅದು ತಮ್ಲೈನ್ಗೆ ಹಾಕ್ಬಿಡು ಅವ್ರು ಕಮೆಂಟ್ ಮಾಡಿರೋದ್ನ, ಬೇರೆಯವ್ರು ನೋಡ್ಲಿ. ತಮ್ಲೈನ್ ಹಾಕ್ಬಿಡ್ತೀನಿ ನಾನು, ನೋಡ್ಕೊಬಿಡಿ ಯಾವ ತರ ಕಮೆಂಟ್ ಮಾಡ್ತಾರೆ ಅಂತ. ನೀವು ನೋಡ್ಬೇಕು, ಹೋಗೊಂಚೂರು ಕಮೆಂಟ್ಗಳು ನೋಡಿ, ಒಂದು ತಲೆ ಕೆಟ್ಟೋಗುತ್ತೆ. ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿರ್ತಾರೆ, ಅವನ್ನೆಲ್ಲ ನೋಡ್ಬೇಕು. ನೋಡಿ ನೆನ್ನೆಯಿಂದ ನಾನು ಎಷ್ಟು ಖುಷಿ ಪಟ್ಟಿದ್ದೀನಲ್ವಾ. ನಾವು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆ ಬುದ್ಧಿ ಕಲಿಸೋರು ನಿಮಗೆ ಅಂತೀರಾ. ಥ್ಯಾಂಕ್ ಯು ಸೋ ಮಚ್. ಒಬ್ಬರು ಚೆನ್ನಾಗಿ ವಿಡಿಯೋ ಮಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ ನೀವು ಅನ್ನೋದೆಲ್ಲ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಒಬ್ಬೊಬ್ಬರು ಕಚಡವಾಗಿ ಕಮೆಂಟ್ ಮಾಡಿದ್ದೀರಾ. ಅವ್ರ ಹತ್ರ ಎಲ್ಲ ಕಮೆಂಟ್ ಮಾಡಬೇಡಿ. ಒಂಚೂರು ಒಳ್ಳೆ ಕಮೆಂಟ್ಗಳು ಮಾಡಿ. ಅವರು ನೋಯಿಸ್ಕೊಂಡು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅವಳು ನೋಯಿಸ್ಕೊಂಡು ಕಮೆಂಟ್ ಮಾಡ್ತೀನಿ ನನ್ನ ವಿಡಿಯೋಲಿ ನೋಡೋಕೆ ಹೋಗಬೇಡಿ. ಬೈದವ್ರಲ್ಲ ಅದು ಅವ್ರಿಗೆ ಅನ್ವಯಿಸೋದು. ಕಚಡ ಅಂತ ಬೈದವರೆಲ್ಲ ನನಗೆ ಕಮೆಂಟ್, ನನ್ನ ವ್ಲಾಗಲ್ಲಿ ಬಂದು ಕಮೆಂಟ್ ಮಾಡ್ತಿರಲ್ಲ ನೀವು, ಕಚ್ಚಡವಾಗೆಲ್ಲ ಕಮೆಂಟ್ ಮಾಡ್ತಿರಲ್ಲ, ಅವರಿಗೆ ಅನ್ವಯಿಸುತ್ತೆ. ಅವಳು ಹೇಳಿರೋದೆಲ್ಲ ವಿಡಿಯೋದಲ್ಲಿ ಹೇಳೋದಲ್ಲ ಅದೆಲ್ಲ ನಿಮಗೂ ಅನ್ವಯಿಸುತ್ತೆ. ಇದನ್ನ ಹೇಳೋಣ ಅಂತಲೇ ನಾನು ವ್ಲಾಗ್ ಮಾಡಿದ್ದು. ನಾವು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಮರ್ತೋಗ್ತೀವಿ. ತಿರ್ಗಾ ಕಮೆಂಟ್ ಮಾಡಿ ಜ್ಞಾಪನಿಸ್ತಾರಪ್ಪ. ನಾವು ಆ ವಿಷಯನೇ ಮರ್ತೋಗಿರುತ್ತೆ, ನನ್ನ ತಲೆಯಲ್ಲಿ ಇರೋದೇ ಇಲ್ಲ. ನನಗೆ ಏನು ಮಾತಾಡಬೇಕು ಅಂತ ನಾವು ಅಮ್ಮ ಕೇಳಮ್ಮ, ಏನು ಹೇಳಬೇಕು ಈ ಥರ ಎಲ್ಲ ಕಮೆಂಟ್ ಮಾಡೋರಲ್ಲಮ್ಮ, ಏನು ಹೇಳೋದು ಇಂಥವ್ರಿಗೆಲ್ಲ ಏನಮ್ಮ ಹೇಳೋದು ಅಂತ ಕೇಳ್ಬಿಟ್ಟು ನಾವು ಅಮ್ಮಂಗೆ ಕೇಳ್ಬಿಟ್ಟೆ ನಾನು ಮಾತಾಡೋದು. ನಮ್ಮಮ್ಮ ಹೇಳ್ತಾರೆ ಈ ಥರ ಮಾತಾಡಿ ನೋಡು, ಈ ಥರ ಎಲ್ಲ ಅಂದವ್ರೆ ಅಂತ. ಅದಕ್ಕೂ ಅಂತೀರ ಪಕ್ಕದಲ್ಲಿ ಕುತ್ಕೊಂಡು ನಿಮ್ಮಮ್ಮ ಹೇಳ್ಕೊಡ್ತಾರೆ ಅಂತ. ನಮ್ಮಮ್ಮ ಬುದ್ಧಿ ಇಲ್ಲ, ನಂಗೆ ಬುದ್ಧಿ ಇಲ್ಲ ಕಣಮ್ಮ, ಅದಕ್ಕೆ ನಾನು ಏನೇನೋ ಕೆಟ್ಟ ನಾನು ಹೇಳ್ಕೊಂಡು ಕೊಡ್ತೀನಿ. ನಾವು ಅಮ್ಮಂಗೆ ಬುದ್ಧಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅಮ್ಮಂಗೆ ನಿಮ್ಕಿನ್ನ ತಲೆ ಐತೆ ಓದೋರು. ನಮ್ಮ ಅಮ್ಮನ 10ನೇ ಕ್ಲಾಸ್ ನಂತರ, ನಾನು ಓದಿದ್ದಿದ್ದು 10ನೇ ಕ್ಲಾಸ್ ಅಷ್ಟೇ. ನಮ್ಮ ಮನೆ ಕಲಿಸೋದು.
ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟೇ ಕಳ್ಸೋದು, ಎಲ್ಲಾದ್ರೂ ಕಳ್ಸಿರೋದು ನಾನು ಒಬ್ಳನ್ನ ಅಷ್ಟೇ ಕಳಿಸಿರೋದು. ಇದನ್ನ ಹೇಳೋಣಂತೆ ನಾನು ವ್ಲಾಗ್ ಮಾಡಿದ್ದು. ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಸರಿ ಹೇಳು, ಹೂವು ಕಟ್ಟೋದೆಲ್ಲ ತೋರಿಸ್ಬೇಡ ಅಂತ ಹೇಳ್ತಾರಲ್ಲ. ಹೌದಾ? ಈ ವಿಡಿಯೋದಲ್ಲಿ ತೋರಿಸ್ಲ ಹೂವು ಕಟ್ಟೋಣ ನೋಡಲಿ. ಅಮ್ಮ ಎಷ್ಟು ಚೆನ್ನಾಗಿ ಹೂವು ಕಟ್ತಾರೆ ನೋಡಿ. ಇಲ್ಲಿ ಹೂವೇ ನೋಡಿಲ್ಲಿ ನಾನು ಕಟ್ತಾ ಇದ್ದೀನಿ, ತೋರಿಸಿದ್ದೀನಿ. ಅದೇನು ಮಾಡ್ಕೊಡ್ತೀಯ ಮಾಡ್ಕೊ. ನಿಮ್ಮ ಹೇಳ್ತಿರಲ್ಲ ಅವಕ್ಕೆಲ್ಲ ಎದ್ರೋ ಮಗಳೇ ಅಲ್ಲ ನಾನು. ವಿಡಿಯೋದಲ್ಲಿ ಹೂವು ಕಟ್ಟೋದು ತೋರಿಸ್ಬೇಡ, ಅದು ತೋರಿಸ್ಬೇಡ, ಇದು ತೋರಿಸ್ಬೇಡ. ನನ್ನ ವ್ಲಾಗು ನನ್ನಿಷ್ಟ, ನಾನು ಏನಾದರೂ ತೋರಿಸ್ಕೊತೀನಿ. ನಿನಗೇನು? ನೀನು ನೋಡೋಂಗಿದ್ರೆ ನನ್ನ ವ್ಲಾಗ್ ನೋಡು, ಇಲ್ಲದ್ರೆ ನೋಡೋಕ್ಕೆ ಹೋಗಬೇಡ ನೀನು. ನಾವು ಹೂವು ಕಟ್ಟೋದೇ ನಮ್ಮ ಬಿಸ್ನೆಸ್. ಅವಳು ಸೀರೆ ವ್ಯಾಪಾರ ಮಾಡೋದಾದರೆ ನಂದು ಹೂವು ಕಟ್ಟೋದೇ ಬಿಸ್ನೆಸ್. ನೀವು ಯಾರು ಏನು ಹೇಳಿದ್ರು ನಾನು ಮಾಡೋದು. ಹೆಂಗ್ ಗೊತ್ತಾ, ಹಿಂಗೆ ಅಲ್ಲಿ ತೋರಿಸ್ಕೊಂಡು ಎಲ್ಲ ತೋರಿಸ್ಕೊಳಲ್ಲ. ನಾವು ಗೋಲ್ಡ್ ನೋಡ್ರಿ, ಅದ್ ನೋಡ್ರಿ, ಇದ್ ನೋಡ್ರಿ, ನಾನು ಹಂಗ್ ತಗೊಂಡೆ, ನಾನು ಹಿಂಗ್ ತಗೊಂಡೆ ಅಂತ ತೋರಿಸಲ್ವಲ್ಲ. ಅದಕ್ಕೆ ನಮ್ಮ ಬ್ಲಾಗ್ ನೋಡೋಕೆ ಯಾರಿಗೂ ಇಷ್ಟ ಆಗಲ್ಲ. ವ್ಲಾಗ್ ನೋಡ್ತೀರಾ, ಇನ್ನೂ ನನಗೆ ಸಪೋರ್ಟ್ ಮಾಡಿ. ಹಿಂಗೆ ಹೇಳ್ತೀನಿ ಅಂತ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಏನಾದ್ರು ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕೂ ಅಂತೀರಾ ವ್ಯೂಸ್ಗೋಸ್ಕರ ಮಾಡ್ತೀರಾ, ಸಬ್ಸ್ಕ್ರೈಬರ್ಗೋಸ್ಕರ ಮಾಡ್ತೀರಾ ಅಂತ ಅನ್ನೋಕ್ಕೆ ಹೋಗಬೇಡಿ. ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತೀರಾ ಅಂತೆಲ್ಲ ಅಂತೀರ, ಅನ್ನೋಕ್ಕೆ ಹೋಗಬೇಡಿ. ನನಗೆ ಕಂಟೆಂಟ್ ಇಲ್ಲ ಅಂತ ಒಂದು ಹೂವು ಕಟ್ಟೋದ್ರಿಂದ ಕಾರಣದಿಂದ ಅಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಟೈಮ್ ಇರಲ್ಲ. ಬೆಳಗ್ಗೆ ಎದ್ರೆ ಮನೆ ಕೆಲಸ, ಒಬ್ರು ಸಂಸಾರ ಅಂತಂದ್ರೆ ಬೆಳಗ್ಗೆ ಎದ್ರೆ ಅದು ಇದು ಕೆಲಸ ಅನ್ನೋಗಲ್ಲಿ ಹೂವು ಬಂದ್ಬಿಡ್ತಾರೆ. 2 ಗಂಟೆಗೆ ಹೂವು ಕಟ್ಕೊಂಡು ಕೂತ್ಕೊಂಡ್ರೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಹೂವು ಕಟ್ತೀವಿ. ಅದೇ ನಮ್ಮ ಬಿಸ್ನೆಸ್ಸು. ಅವ್ರು ಹೇಳ್ತಾರೆ 2 ಗಂಟೆ ತನಕ ಸೀರೆ ಪ್ಯಾಕ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಮಾಡ್ತಾರೆ. ಮಾಡಲ್ವ? ಸುಳ್ಳೋ ನಿಜನೋ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬೇಕಾದರೆ ನೀವು ಹೇಳಿ ಎಷ್ಟು ಗಂಟೆ ತನಕ ಹೂವು ಕಟ್ತೀರ ಅನ್ನೋದು ನಾವು ಅವತ್ತೆಲ್ಲ ವೀಡಿಯೋ ಮಾಡಿ, ಹೂವು ಕೊಡೋದ್ರಿಂದನೂ ವೀಡಿಯೋ ಮಾಡಿ ತೋರಿಸ್ತೀನಿ. ನಾನು ಎಷ್ಟು ಗಂಟೆಗೆ ಹೂವು ಕೊಟ್ಟೆ, ಎಷ್ಟು ಗಂಟೆಗೆ ಎದ್ದೆ, ನಾನೆಲ್ಲ ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ. ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಎಷ್ಟು ಗಂಟೆಗೆ ಬೆಳಗ್ಗೆ ಎದ್ದು ನಾನು ಎಷ್ಟು ಗಂಟೆಗೆ ಎದ್ದೆ, ಎಷ್ಟು ಗಂಟೆಗೆ ನಾನು ಏನೇನೆಲ್ಲ ಕೆಲಸ ಮಾಡಿದೆ, ಹೂವು ಎಷ್ಟು ಗಂಟೆಗೆ ಬಂದೋ, ಹೂವಿನ ಹತ್ರನೂ ತೊಗೊಂಡೋಗ್ತೀನಿ. ಮೊಬೈಲ್ನ ಹೋಗಿ ವೀಡಿಯೋ ಮಾಡ್ಕೊಂಬರ್ತೀನಿ. ಹೂವು ತಗೊಂಡು ಎಷ್ಟು ಗಂಟೆಗೆ ಬಂದೆ ನಾನು ಮನೆಗೆ, ಎಷ್ಟು ಗಂಟೆ ತನಕ ಹೂವು ಕಟ್ತೆ ನಾನು. ನಮ್ಮಮ್ಮ ಎಷ್ಟು ಗಂಟೆಗೆ ಎದ್ದು ಹೂವು ಕೊಟ್ಟರು ಆಂಟಿಗೆ. ಬೆಳಗಿನ ಜಾವ ನಮ್ಮ 5 ಗಂಟೆಗೆ ಹೂವು ಕೊಡ್ತಾರೆ. 3 ಗಂಟೆ ಮಲ್ಕೊಂಡಿರ್ತೀವಿ. ಕಣ್ಣು ಬಿಡೋಕ್ಕಾಗೋ ಅಷ್ಟು ನಿದ್ದೆ. ನಾನು ಎದ್ದೇಳೋದೇ ಇಲ್ಲ. ನಮ್ಮಮ್ಮ ಎಷ್ಟೇ ಎಬ್ಬಿಸ್ತಾರೆ ಕೊಡು ಅಂತ, ನಮ್ಮ ಕೈಲಿ ಎದ್ದೇಳೋಕ್ಕೆ ಆಗಲ್ಲ. ನಮ್ಮಮ್ಮ 5 ಗಂಟೆಗೆ ಹೂವು ಕೊಡ್ತಾರೆ, ಅದನ್ನು ವೀಡಿಯೋ ಮಾಡ್ಕೊ. ಇಲ್ಲ ನಾನೇ ಅವತ್ತು ಎದ್ಬಿಟ್ಟು ವೀಡಿಯೋ ಮಾಡ್ಕೊತೀನಿ ಎಷ್ಟು ಗಂಟೆಗೆ ನಮ್ಮಮ್ಮ ಹೂವು ಕೊಡ್ತವ್ರೆ ಅಂತ. ಆ ಫುಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮ ಲೈಫ್ ಸ್ಟೈಲ್ ಹೆಂಗೈತೆ ಅನ್ನೋದನ್ನ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಈ ವ್ಲಾಗ್ ನೆಕ್ಸ್ಟ್ ವ್ಲಾಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಹೂವು ಕಟ್ಟೋದನ್ನೇ ತೋರಿಸೋದು ನನ್ನ ಬಿಸ್ನೆಸ್ ಅದೇ. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ರಿ. ಎಲ್ಲ ಆ ಥರ ಕಮೆಂಟ್ ಮಾಡೋರಿಗೆ ನೀವು ಹೋಗಿ ಕಮೆಂಟ್ ಮಾಡ್ರಿ. ನೀವು ಹೋಗಿ ಅದಕ್ಕೆ ರಿಪ್ಲೈ ಮಾಡಿ. ನಾನು ಇನ್ನೇನು ಮಾಡ್ತೀನಿ ಗೊತ್ತಾ ಅಮ್ಮ, ನೀನು ಯಾವುದೇ ಕಮೆಂಟ್ ಬಂದರೂ ರಿಮೂವ್ ಮಾಡೋಕ್ಕೆ ಹೋಗ್ಬೇಡ. ಅದು ವ್ಲಾಗಲ್ಲಿ ಹಂಗೆ ಇರಲಿ. ಅದಕ್ಕೆಲ್ಲ ಬೇಕಾದಷ್ಟು ಜನ ನನ್ನನ್ನು ಸಪೋರ್ಟ್ ಮಾಡೋರೆಲ್ಲ ರಿಪ್ಲೈ ಮಾಡ್ತಾರೆ ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿದ್ರೆ ಅದಕ್ಕೂ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಮಾತ್ರ ಮಾಡಿ, ಇಲ್ದಿದ್ರೆ ಮಾಡೋಕ್ಕೆ ಹೋಗಬೇಡಿ. ನೋಡೋಕೆ ಇಷ್ಟ ಇದ್ರೆ ನೋಡಿ, ನೋಡಲೇಬೇಡ್ರಿ. ಫ್ರೆಂಡ್ಸ್, ನಾನು ರಾತ್ರಿನೇ ವ್ಲಾಗ್ನ ಎಂಡ್ ಮಾಡಿದೆ. ತಿರ್ಗಾ ಈಗ ರಾತ್ರಿ ಯಾರೋ ಕಮೆಂಟ್ ಹಾಕೋರು 11 ಗಂಟೆ ಅಲ್ಲೇನಮ್ಮ, 11 ಗಂಟೆ ಆಗಿತ್ತು ಅನ್ಕೋತೀನಿ. ಕಮೆಂಟ್ ಹಾಕೋರೆ ಏನಂತಂದರೆ, ನೀನು ಫಸ್ಟ್ ನೋಡ್ಕೊ, ಆಮೇಲೆ ಬೇರೆಯವ್ರದ್ದು ಹೇಳಿವ್ರಂತೆ ಅಂತ. ನೀನು ಏನು ನೋಡಿದ್ಯಾ ನಾನು ನೋಡ್ಕೊಳಕ್ಕೆ? ಏನಕ್ಕೆ ಆ ಥರ ಎಲ್ಲ ಹಂಗೆಲ್ಲ ಕಮೆಂಟ್ ಮಾಡ್ತೀರಾ? ನಾನು ಅದಕ್ಕೆ ನೀನು ನೋಡ್ಕೊ ಅಂತ ಕಮೆಂಟ್ ಮಾಡಿದ್ದೀನಿ. ಅದಕ್ಕೇ ಅವ್ರು ಏನಂತ ರಿಪ್ಲೈ ಮಾಡೋರು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಯಾಕೆ ಭೂಮಿಯವ್ರ ಬಗ್ಗೆ ಮಾತಾಡ್ತೀವಿ ಅಂತ? ನಾವು ಭೂಮಿಯವ್ರ ಬಗ್ಗೆ ಮಾತಾಡ್ತೀವಿ, ಅವ್ರಿಗೆ ಯಾಕೆ ಏನಕ್ಕೆ ಅನ್ನಿಸ್ತು ನಿನಗೆ ನಾನು ಅವ್ರ ಬಗ್ಗೆ ಮಾತಾಡೋರಲ್ಲ? ಅದಕ್ಕೆ ನಿಮಗೆ ಆ ಥರ ಅನ್ನಿಸ್ತು? ಏನಕ್ಕೆ ಹಂಗೆಲ್ಲ ಕಮೆಂಟ್ ಮಾಡ್ತೀರಾ? ಆಮೇಲೆ ನನ್ನ ನೋಡ್ಕೋತೀನಿ, ನಿಮ್ಮದು ಫಸ್ಟ್ ನೀವು ನೋಡ್ಕೊಳ್ಳಿ ಅಂತ ಅವ್ರು ರಿಪ್ಲೈ ಮಾಡೋರೆ. ನಂದು ಏನಮ್ಮ ತಾಯಿ ನೀನು ನೋಡಿದ್ಯಾ ನನ್ನನ್ನು ನೋಡ್ಕೊಳಕ್ಕೆ? ನೀನು ನೋಡ್ಕೊ, ಕರೆಕ್ಟಾಗಿ ಕಮೆಂಟ್ ಮಾಡು, ಕರೆಕ್ಟಾಗಿ ವೀಡಿಯೋ ನೋಡು. ನಾನು ಯಾವ ಥರ ಹೇಳಿದ್ದೀನಿ ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ ಮಾಡು. ಯಾವ್ಯಾವ ಥರನೆಲ್ಲ ಕಮೆಂಟ್ ಮಾಡೋದು, ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಲ್ಲ. ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಒಂಚೂರು ಪರಿಜ್ಞಾನ ಇಟ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ, ಏನು ಕಮೆಂಟ್ ಮಾಡ್ತಿದ್ದೀನಿ ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ ಮಾಡು. ಯಾಕೆ ಭೂಮಿಯವ್ರ ಬಗ್ಗೆ ಮಾತಾಡ್ತೀವಿ ಅಂತ? ನಾವು ಭೂಮಿಯವ್ರ ಬಗ್ಗೆ ಮಾತಾಡ್ತೀವಿ, ಅವ್ರಿಗೆ ಯಾಕೆ ಏನಕ್ಕೆ ಅನ್ನಿಸ್ತು ನಿನಗೆ ನಾನು ಅವ್ರ ಬಗ್ಗೆ ಮಾತಾಡೋರಲ್ಲ? ಅದಕ್ಕೆ ನಿಮಗೆ ಆ ಥರ ಅನ್ನಿಸ್ತು? ಏನಕ್ಕೆ ಹಂಗೆಲ್ಲ ಕಮೆಂಟ್ ಮಾಡ್ತೀರಾ? ಆಮೇಲೆ ನನ್ನನ್ನು ನೋಡ್ಕೋತೀನಿ,
ನಿಮ್ಮದು ಫಸ್ಟ್ ನೀವು ನೋಡ್ಕೊಳ್ಳಿ ಅಂತ ಅವ್ರು ರಿಪ್ಲೈ ಮಾಡೋರೆ. ನಂದು ಏನಮ್ಮ ತಾಯಿ ನೀನು ನೋಡಿದ್ಯಾ ನನ್ನನ್ನು ನೋಡ್ಕೊಳಕ್ಕೆ, ನೀನು ಫಸ್ಟ್ ನೀನು ನೋಡ್ಕೊ, ಕರೆಕ್ಟಾಗಿ ಕಮೆಂಟ್ ಮಾಡು, ಕರೆಕ್ಟಾಗಿ ವೀಡಿಯೋ ನೋಡು, ನಾನು ಯಾವ ಥರ ಹೇಳಿದ್ದೀನಿ ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ ಮಾಡು. ಯಾವ್ಯಾವ ಥರನೆಲ್ಲ ಕಮೆಂಟ್ ಮಾಡೋದು, ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಲ್ಲ, ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಒಂಚೂರು ಪರಿಜ್ಞಾನ ಇಟ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ, ಏನು ಕಮೆಂಟ್ ಮಾಡ್ತಿದ್ದೀನಿ ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ ಮಾಡು. ಯಾಕೆ ಭೂಮಿಯವ್ರ ಬಗ್ಗೆ ಮಾತಾಡ್ತೀಯ ಅಂತ? ನಾವು ಭೂಮಿಯವ್ರ ಬಗ್ಗೆ ಮಾತಾಡ್ತೀವಿ, ಅವ್ರಿಗೆ ಯಾಕೆ ಏನಕ್ಕೆ ಅನ್ನಿಸ್ತು ನಿನಗೆ ನಾನು ಅವ್ರ ಬಗ್ಗೆ ಮಾತಾಡೋರಲ್ಲ ಅದಕ್ಕೆ ನಿಮಗೆ ಆ ಥರ ಅನ್ನಿಸ್ತು? ಏನಕ್ಕೆ ಹಂಗೆಲ್ಲ ಕಮೆಂಟ್ ಮಾಡ್ತೀರಾ? ಆಮೇಲೆ ನನ್ನನ್ನು ನೋಡ್ಕೋತೀನಿ, ನಿಮ್ಮದು ಫಸ್ಟ್ ನೀವು ನೋಡ್ಕೊಳ್ಳಿ ಅಂತ ಅವ್ರು ರಿಪ್ಲೈ ಮಾಡೋರೆ. ನಂದು ಏನಮ್ಮ ತಾಯಿ ನೀನು ನೋಡಿದ್ಯಾ ನನ್ನನ್ನು ನೋಡ್ಕೊಳಕ್ಕೆ, ನೀನು ಫಸ್ಟ್ ನೀನು ನೋಡ್ಕೊ, ಕರೆಕ್ಟಾಗಿ ಕಮೆಂಟ್ ಮಾಡು, ಕರೆಕ್ಟಾಗಿ ವೀಡಿಯೋ ನೋಡು, ನಾನು ಯಾವ ಥರ ಹೇಳಿದ್ದೀನಿ ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ ಮಾಡು. ಯಾವ್ಯಾವ ಥರನೆಲ್ಲ ಕಮೆಂಟ್ ಮಾಡೋದು, ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಲ್ಲ, ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಒಂಚೂರು ಪರಿಜ್ಞಾನ ಇಟ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ, ಏನು ಕಮೆಂಟ್ ಮಾಡ್ತಿದ್ದೀನಿ ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ ಮಾಡು. ಹೆಸ್ರು ಏನು ಅಂತಂದರೆ ಅಂಬಿಕಾ ಚಿನ್ವಿತ್ ಅಂತ ಐತೆ. ಕಮೆಂಟ್ ಹಂಗೆ ಐತೆ, ಹೋಗಿ ನೀವು ನೋಡಿ ಅದು ಕಮೆಂಟ್ ಹೆಂಗೆ ಹಾಕಿದ್ದಾರೆ ಅಂತ ನೀವು ಹೋಗಿ ನೋಡಿ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ 12:30 1 ಗಂಟೆಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. 1-2 ನಿಮಿಷ ಸಾಕು ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಈ ಥರ ಎಲ್ಲ ಮಾತಾಡಿದ್ದೀನಿ ಅಂತಂದರೆ ಏನಕ್ಕೆ ಆ ಥರ ಎಲ್ಲ ಕಮೆಂಟ್ ಹಾಕ್ತೀರಾ? ರಾತ್ರಿ 11 ಗಂಟೆ 12 ಗಂಟೆವರೆಗೂ ಕಮೆಂಟ್ಗಳು ಬರ್ತಾನೆ ಇರ್ತವೆ. ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕ್ತೀರ, ಒಬ್ಬೊಬ್ರು ಈ ಥರ ಎಲ್ಲ ಕಮೆಂಟ್ ಹಾಕ್ತೀರಾ, ನೀನು ನೋಡ್ಕೊ ಅಂತೀರ. ನಾನು ನೋಡ್ಕೊತೀನಿ, ನೀನು ನೋಡ್ಕೊ ಫಸ್ಟು. ಏನಕ್ಕೆ ಆ ಥರ ಎಲ್ಲ ಕಮೆಂಟ್ ಹಾಕೋದು? ನಾನು ಚೆನ್ನಾಗೇ ನೋಡ್ಕೊತೀನಿ. ನೀವು ಅವರು ನೋಯಿಸ್ಕೊಂಡು ನಿಜವಾಗ್ಲೂ ಮಾತಾಡೋಕ್ಕೆ ಬರಬೇಡ್ರಿ ನನ್ನ ಹತ್ರ. ನೀವೇ ಹೇಳಿರೋದು, ನಾನು ನೀವೇ ಏನಕ್ಕೆ ಅನ್ಕೋತೀರಾ? ಅವ್ರ ಬಗ್ಗೆ ಮಾತಾಡಿದ್ದೀವಿ ಅಂತ ನೀವೇನಕ್ಕೆ ಅನ್ಕೋತೀರಾ? ನಿಮ್ಮದು ಸುಮ್ಮನೆ ನೀವು ಅವ್ರು ವಹಿಸ್ಕೊಂಡು ಮಾತಾಡೋಕ್ಕೆ ಬರಬೇಡ್ರಿ ನಮ್ಮ ವ್ಲಾಗಲ್ಲಿ, ನೋಡಲೇಬೇಡ್ರಿ ವ್ಲಾಗ್ನ, ಏನು ಬೇಜಾರಿಲ್ಲ. ಏನಕ್ಕೆ ಹಂಗೆಲ್ಲ ಇದು ಮಾಡೋದು? ಆ ಥರ ಎಲ್ಲ ಕಮೆಂಟ್ ಮಾಡಬೇಡಿ, ಹೀಗೆಲ್ಲ ಕಮೆಂಟ್ ಮಾಡಬೇಡ್ರಿ ಸುಮ್ಮನೆ. ಆ ಥರ ಎಲ್ಲ ಏನಕ್ಕೆ ಕಮೆಂಟ್ ಮಾಡ್ತೀರಾ? ಒಂಚೂರು ಚೆನ್ನಾಗಿರೋ ಕಮೆಂಟ್ಸ್ನ ಮಾಡಿ. ನೋಡೋಕ್ಕಾದ್ರೆ ನೋಡ್ರಿ, ನೋಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ. ಆ ಥರ ಎಲ್ಲ ಏನಕ್ಕೆ ಕಮೆಂಟ್ ಮಾಡ್ತೀರಾ? ಇದನ್ನು ಹೇಳೋಣ ಅಂತ ನಾನು ರಾತ್ರಿ ವ್ಲಾಗೇ ಹೆಣ್ಣು ಮಾಡಿದೆ. ನಾನು ತಿರ್ಗಾ ಮೇಲೆ ಹಿಂಗೆ ಮಾಡಿದ್ರು, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಷ್ಟನ್ನೇ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಚೆನ್ನಾಗಿರೋ ಕಮೆಂಟ್ ಹಾಕಿ, ಕಮೆಂಟ್ಗಳು ನೋಡ್ರೆ ಖುಷಿ ಆಗ್ಬೇಕು, ಆ ಥರ ಕಮೆಂಟ್ ಹಾಕಿ. ಥೂ ಅಂತ ಉಗಿಸ್ಕೊಬೇಡ್ರಿ ಕಮೆಂಟಲ್ಲೆಲ್ಲ. ನೋಡಿ ಹೋಗಿ ನಾನು ಯಾವ ಥರ ರಿಪ್ಲೈ ಮಾಡಿದ್ದೀನಿ ಅಂತ. ನಾನು ವ್ಲಾಗ್ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೂ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋರಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.